ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ವತಿಯಿಂದ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘದ ರಾಜ್ಯ ಸಮಿತಿ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಎಂಬಿ ನಾಡಗೌಡ್ರವರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಬಿಲ್ ಕಲೆಕ್ಟರ್, ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್, ವಾಟರ್ ಮ್ಯಾನ್, ಸಿಪಾಯಿ ಮತ್ತು ಸ್ವಚ್ಛತಾಗಾರರು ಹೀಗೆ 5 ಹುದ್ದೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ನೀರು ಬಿಡುವುದು, ಸ್ವಚ್ಛತೆ ಕಾಪಾಡುವುದು, ತೆರಿಗೆ ಸಂಗ್ರಹ ಮಾಡುವುದು, ಇದರ ಜೊತೆಗೆ ಸರ್ಕಾರದ ಯೋಜನೆಗಳನ್ನು ಜಾರಿ ಮಾಡುವಲ್ಲಿ ಗ್ರಾಮ ಪಂಚಾಯಿತಿ ನೌಕರರು ಪ್ರಮುಖ ಪಾತ್ರವನ್ನು ವಹಿಸುತ್ತಿದ್ದಾರೆ. ಶ್ರಮಪಟ್ಟು ಕೆಲಸ ಮಾಡುತ್ತಿರುವ ನೌಕರರ ಪ್ರಮುಖ ಬೇಡಿಕೆಗಳನ್ನು ತಾವು ಬಗೆಹರಿಸಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘದ ರಾಜ್ಯ ಸಮಿತಿ ಬೆಂಗಳೂರು ರಾಜ್ಯಾಧ್ಯಕ್ಷರು ಶ್ರೀಯುತ ಎಂಬಿ ನಾಡಗೌಡ್ರು, ಗಜೇಂದ್ರಗಡ ತಾಲೂಕು ಗ್ರಾಮ ಪಂಚಾಯತ್ ನೌಕರ ಸಂಘ ಅಧ್ಯಕ್ಷರು ಮರಲಿಂಗಪ್ಪ ಮುತಾರಿ, ಸಕ್ರಪ್ಪ ಬಿಳೇಕಲ್, ಬಿಲ್ ಕಲೆಕ್ಟರ್ ಶ್ರೀಕಾಂತ್ ಮಳ್ಳಿ ಸಿಪಾಯಿ, ಉಮೇಶ್ ಮ್ಯಾಗೇರಿ ಸಿಪಾಯಿ, ಅಂದಯ್ಯ ಮಾಸಗಟ್ಟಿ, ವಾಟರ್ ಮ್ಯಾನ್ ಹನುಮಂತಗೌಡ್ರು, ವಾಟರ್ ಮ್ಯಾನ್ ಹೊನ್ನಕೇರಪ್ಪ ಭಗವತಿ ಇವರುಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿ ನಮ್ಮ ವಾಹಿನಿಯ ಮುಖಾಂತರ ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಆಗ್ರಹಿಸಿದ್ದಾರೆ. ನಾವು ಇವತ್ತು ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡೋದು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ CIT ನೇತೃತ್ವದಲ್ಲಿ ನಾವು 2 ಪ್ರಮುಖ ಬೇಡಿಕೆಗಳನ್ನು ಇತ್ಯರ್ಥಪಡಿಸಲೇಬೇಕು ಅಂತ ಹೇಳಿ ಈ ಚಳವಳಿಯನ್ನು ನಾವು ರೂಪಿಸಿದ್ದು. ಒಂದು, ಈಗ ಕನಿಷ್ಠ ವೇತನ ಏನು ಸರ್ಕಾರ ಕಾರ್ಮಿಕ ಇಲಾಖೆಯಿಂದ ಘೋಷಣೆ ಮಾಡಿದೆ, ಗ್ರಾಮ ಪಂಚಾಯಿತಿ ನೌಕರರು ಕನಿಷ್ಠ ವೇತನ ಕಾಯ್ದೆ ಅಡಿಯಲ್ಲಿ ಬರ್ತಾ ಇರೋದ್ರಿಂದ ಅವರಿಗೆ ಈ ಘೋಷಣೆ ಮಾಡಿದ ಸ್ಯಾಲರಿಯನ್ನು ಇದೇ ತಿಂಗಳಿಂದ ಜಾರಿ ಮಾಡಬೇಕು ಅನ್ನೋದು ಒಂದು ಅಂಶ. ಎರಡನೇದು, ಈಗ ಗ್ರಾಮೀಣ ಮಟ್ಟದಲ್ಲಿ ಸ್ವಚ್ಛತಾ ಕೆಲಸಕ್ಕೆ ಡ್ರೈವರ್ ಮತ್ತು ಹೆಲ್ಪರ್ಸ್ ಅಂತೇಳಿ ತಗೊಂಡಿದ್ದಾರೆ. ವಿಶೇಷವಾಗಿ ಎಲ್ಲರನ್ನೂ ಮಹಿಳೆಯರನ್ನೇ ಕಡ್ಡಾಯವಾಗಿ ತಗೋಬೇಕು ಅಂತೇಳಿ ಅವರಿಗೆ ಟ್ರೈನಿಂಗ್ ಕೊಟ್ಟು ಕೆಲಸಕ್ಕೆ ತಗೊಂಡಿದ್ದಾರೆ. ಆದರೆ ಕೆಲಸಕ್ಕೆ ತಗೊಂಡಿದ್ದಾರೆ, ಅವರಿಗೆ ಸ್ಯಾಲ್ರಿ ಇಲ್ಲ. 2 ವರ್ಷದಿಂದ ಕೆಲವು ಪಂಚಾಯತಿಗಳಿಂದ ಅವ್ರಿಗೆ ಸ್ಯಾಲ್ರಿ ಇಲ್ಲ. ಸ್ಯಾಲ್ರಿ ಕೊಡೋದಕ್ಕೆ ಕಾನೂನಲ್ಲಿ ಕೆಲವು ಅಡೆತಡೆಗಳು ಇದಾವೆ. ಯೂಸರ್ ಫೀ ಕಲೆಕ್ಟ್ ಮಾಡಬೇಕು, ಅದರಿಂದ ತಗೋಬೇಕು, ಕಸ ವ್ಯಾಪಾರ ಮಾಡಬೇಕು, ಅದರಿಂದ ತಗೋಬೇಕು ಅಂತೇಳಿ. ಅದು ಖಂಡಿತ ಮಹಿಳೆಯರಿಂದ ಸಾಧ್ಯ ಆಗ್ತಾ ಇಲ್ಲ. ಮಹಿಳೆಯರು ಹೋಗಿ ಕೇಳಿದ್ರು ಗ್ರಾಮೀಣ ಮಟ್ಟದಲ್ಲಿ ಹಣ ಕೊಡ್ತಾ ಇಲ್ಲ. ಹೀಗಾಗಿ ಇದನ್ನು ಸರ್ಕಾರನೇ ಜವಾಬ್ದಾರಿ ತಗೊಂಡು ಅವರಿಗೆ ವೇತನ ಕೊಡೋದು ಮತ್ತು ಇನ್ನೊಂದು ಅವ್ರ ಕೆಲಸವನ್ನು ಪಂಚಾಯಿತಿಯಲ್ಲಿ ವ್ಯಾಪ್ತಿಯಲ್ಲಿ ಮಾಡಬೇಕು, ಸಂಜೀವಿನಿ ಒಕ್ಕೂಟದಿಂದ ಕೈ ಬಿಡಬೇಕು ಅಂತ ಹೇಳಿ. ಸೊ ಈ 2 ಬೇಡಿಕೆಗಳ ಬಗ್ಗೆ ನಿನ್ನೆ 1.5 ಗಂಟೆ ನಮ್ಮ ಹತ್ರ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಇತರ ಅಧಿಕಾರಿಗಳು ಸೇರಿ ಚರ್ಚೆ ಮಾಡಿದ್ದಾರೆ. ಒಂದು ಒಮ್ಮತದ ಅಭಿಪ್ರಾಯಕ್ಕೆ ಬರಲಾಗಿದೆ. ಈ ತಿಂಗಳ ಸ್ಯಾಲ್ರಿ ಹಾಕ್ಲಿಕ್ಕೆ ಒಪ್ಪಿದ್ದಾರೆ. ಹೊಸ ಸ್ಯಾಲ್ರಿ ಅಂದರೆ ಕನಿಷ್ಠ ವೇತನ 24,000, 23,000, 22,000 ಏನಾಗಿದೆ ಅದನ್ನು ಕೊಡ್ಲಿಕ್ಕೆ ಒಪ್ಪಿದ್ದಾರೆ. ಮತ್ತು ಇವ್ರಿಗೆ ಒಂದು ಸ್ವಚ್ಛ ವಾಹಿನಿಯವ್ರ ವಿಷಯಕ್ಕೆ ಬಂದಾಗ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮಾಡಬೇಕಾಗತ್ತೆ. ಸ್ವಲ್ಪ ಪಾಲಿಸಿ ಮ್ಯಾಟರ್ ಇರೋದ್ರಿಂದ 1 ವಾರದ ಒಳಗಡೆ ಸಭೆ ಫಿಕ್ಸ್ ಮಾಡ್ತೀವಿ ಅಂತೇಳಿ ನಿನ್ನೆ ಮಿನಿಸ್ಟ್ರಿಗೆ ನಮ್ಮನ್ನು ಮುಂದೆ ಕುಂದಿರ್ಸ್ಕೊಂಡು ಫೋನಲ್ಲಿ ಸಂಭಾಷಣೆ ಮಾಡಿ ಅವರು ಒಪ್ಪಿಗೆ ತಗೊಂಡಿದ್ದಾರೆ. ಸೊ ಸೋಮವಾರದ ಒಳಗಡೆ ಒಂದು ಸಭೆ ನಡೀತದೆ, ಮುಂದಿನ ಸೋಮವಾರದ ಒಳಗಡೆ. ಆ ಸಭೆಯಲ್ಲಿ ಇವ್ರದ್ದು ಒಂದು ನಿರ್ಧಾರ ಆಗ್ತದೆ ಅಂತಕ್ಕಂಥ ಆಶಾಭಾವನೆ ಇಟ್ಕೊಂಡಿದ್ದೀವಿ. ಮತ್ತು ಇದಲ್ಲದೆ ಇನ್ನೊಂದು 4 ಬೇಡಿಕೆಗಳ ಬಗ್ಗೆನೂ ಚರ್ಚೆ ಆಗಿದೆ. ಆ 4 ಬೇಡಿಕೆಗಳ ಬಗ್ಗೆ ತುರ್ತಾಗಿ ಆದೇಶ ಮಾಡಲಿಕ್ಕೆ, ಅದು ಯಾವುದು ಪಾಲಿಸಿ ಮ್ಯಾಟರ್ ಇಲ್ಲ, ಇಲಾಖೆ ಹಂತದಲ್ಲಿ ಆಗಬೇಕಾಗಿರೋದ್ರಿಂದ ಆ 4 ಇಡಿಗಂಟು ಆಗಿರ್ಬೋದು, ಸೇವಾ ಹಿರಿತನದ ಮೇಲೆ ಇನ್ಕ್ರಿಮೆಂಟ್ ಕೊಡೋದಾಗಿರ್ಬೋದು, ರಿಕ್ರೂಟ್ಮೆಂಟ್, ಹೊಸ ರಿಕ್ರೂಟ್ಮೆಂಟ್ ಬಗ್ಗೆ ಇದೆಲ್ಲ ಆಗಿದೆ. ಸೊ ಇವನ್ನೆಲ್ಲವನ್ನು ಪರಿಹಾರ ಮಾಡಲಿಕ್ಕೆ ವಿತಿನ್ 1 ವೀಕ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಹೋರಾಟವನ್ನು ಇಲ್ಲಿಗೆ ನಾವು ಮುಕ್ತಾಯ ಮಾಡಿದ್ವಿ. ನನ್ನ ಹೆಸರು ಎಂಬಿ ನಾಡಗೌಡ ಅಂತೇಳಿ, ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರ ಸಂಘದ ರಾಜ್ಯಾಧ್ಯಕ್ಷ. ಮನವಿ ಕೊಟ್ಟಿದ್ದೀವಿ. ಈಗ 1 ವಾರದಿಂದ ಮನವಿ ಕೊಟ್ಟಿದ್ದೀವಿ, ನಿನ್ನೆನೂ ಕೊಟ್ಟಿದ್ದೀವಿ, ಇವತ್ತು ಒಂದು ಮನವಿ ಕೊಟ್ಟಿದ್ದೀವಿ. ಅದೇ ಅವರು ಪರಿಹಾರ ಮಾಡೋದಕ್ಕೆ ಒಪ್ಪಿದ್ದಾರೆ. ಈಗ 6 ಬೇಡಿಕೆಗಳ ಬಗ್ಗೆ ಸಹಮತ ಕೊಟ್ಟಿದ್ದಾರೆ. 6 ಬೇಡಿಕೆಗಳನ್ನ ನಾವು ಪರಿಹಾರ ಮಾಡ್ತೀವಿ. ಅದರಲ್ಲಿ ಯಾವ ವ್ಯತ್ಯಾಸ ಇಲ್ಲ. 1 ಬೇಡಿಕೆ, 5 ಬೇಡಿಕೆಯನ್ನ ಪರಿಹಾರ ಇವಾಗಿನಿಂದ ಪ್ರಾರಂಭ ಮಾಡ್ತೀವಿ, ಅದನ್ನ ತುರ್ತಾಗಿ ಆರ್ಡರ್ ಮಾಡ್ತೀವಿ. 1 ಬೇಡಿಕೆ ಸ್ವಚ್ಛ ವಾಹಿನಿಗೆ ಸಂಬಂಧಪಟ್ಟಿದ್ದು ಸ್ವಲ್ಪ ಪಾಲಿಸಿ ಮ್ಯಾಟರ್ ಆಗಿರೋದ್ರಿಂದ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿ ಆ ಸಭೆ ಮಾಡಬೇಕಾಗ್ತದೆ ಅನ್ನೋದನ್ನ ಮಿನಿಸ್ಟರ್ ಡೇಟು ಅವ್ರು ತಗೊಂಡಿದ್ದಾರೆ. 1 ವಾರದ ಒಳಗಡೆ ಆ ಸಭೆ ನಡೆಸಿ ತೀರ್ಮಾನ ತಗೊಳ್ತೀವಿ ಅಂತ ಹೇಳಿ. ತಾವು ಗದಗ ಜಿಲ್ಲೆ ಗಜೇಂದ್ರ ತಾಲೂಕು ಅಧ್ಯಕ್ಷರು. ಈಗ ನಾವು ಇಲ್ಲಿ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕಲ್ಲಿ ಹೋರಾಟ ಏನಪ್ಪ ಅಂತಂದ್ರೆ, ನಮಗೆ ಕನಿಷ್ಠ 36,000 ವೇತನವನ್ನು ನಿಗದಿ ಮಾಡಿ ಅಂತೇಳಿ ನಾವು ಈಗ ಹಲವಾರು ವರ್ಷಗಳಿಂದ ಒಂದು ಬೇಡಿಕೆಯನ್ನು ಇಟ್ಕೊಂತ ಬಂದಿದ್ದೀವಿ. ಈಗೇನೋ ಒಂದು ಕಾರ್ಮಿಕ ಒಂದು ಇಲಾಖೆ ಒಂದು 24,407 ರೂಪಾಯಿ, ಬಿಲ್ ಕಲೆಕ್ಟರ್ಗೆ 22,781 ರೂಪಾಯಿ, ವಾಟರ್ ಮ್ಯಾನ್ಗಳಿಗೆ ಮತ್ತು 20,350 ರೂಪಾಯಿ ಸ್ವಚ್ಛತಾಗಾರರು ಮತ್ತು ಅವ್ರಿಗೆ ಜವಾನ ಅಂದ್ರೆ ಸಿಪಾಯಿಗಳಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್ಕಾರ. ಆದ್ರೂ ಇನ್ನೂ ಸಹಿತ ನಮ್ಮ ಒಂದು ಖಾತೆಗೆ ಆದ ಅನುದಾನವನ್ನ ಹಾಕಿಲ್ಲ. ಅದಕ್ಕೋಸ್ಕರ ಸರ್ಕಾರ ಯಾವುದೋ ಒಂದು ಹೊಸದನ್ನ ಅಂದ್ರೆ ಏನೋ ಈಗ ಪ್ರಾಥಮಿಕ ಶಾಲೆಗೆ ಶಿಕ್ಷಕರನ್ನು ನೇಮಕ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 2,500 ಪ್ರಾಥಮಿಕ ಶಾಲಾ ಶಿಕ್ಷಕರನ್ನ
ಆದ್ರೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ದುಡಿತಕ್ಕಂತ ಏನು ಗ್ರಾಮ ಪಂಚಾಯತಿ ಮೊದಲಿಂದ ಪ್ರಾರಂಭ ಆಗಿದೆ ಅಲ್ಲಿಂದ ಇಲ್ಲಿವರೆಗೂ ಸಹಿತ ಗ್ರಾಮ ಪಂಚಾಯತ್ ನೌಕರನ್ನ ಸರ್ಕಾರಿ ನೌಕರನ್ನ ಅಂತೇಳಿ ಒಂದು ಮಾಡ್ರಿ ಅಂತೇಳಿ ನಾವು ಹಲವಾರು ಹೋರಾಟಗಳು ನಮ್ಮ ರಾಜ್ಯ ಸಂಘ ಹೋರಾಟ ಮಾಡ್ತಾ ಇದೆ. ನಾವು ಬೆಂಗಳೂರಲ್ಲಿ ಹಿಂದಿನ ಒಂದು ಇದರಲ್ಲಿ 3 ದಿವಸ ಒಂದು ಇಲ್ಲಿ ವಸತಿ ಇದ್ದುಕೊಂಡು ಒಂದು ಹೋರಾಟದ ಮೂಲಕ ಮಾಡಿದ್ವಿ. ಆದರೂ ಸಹಿತ ಈಗ ಒಂದು ಕಾರ್ಮಿಕ ಒಂದು ಕನಿಷ್ಠ ವೇತನ ನಿಗದಿ ಮಾಡಿದೆ. ನಮ್ಮ ಫಸ್ಟ್ ಕಾಯಂ ಅಂತ ನೌಕರನ್ನ ಒಂದು ಪರಿಗಣಿಸಬೇಕಂತೇಳಿ ಒಂದು ಸರ್ಕಾರಕ್ಕೆ ನಾವು ಒಕ್ಕೂರಲಿಂದ ಎಲ್ಲಾ ನೌಕರರ ಪರವಾಗಿ ಒಂದು ಮನವಿಯನ್ನ ಮಾಡ್ತಾ ಇದ್ದೇನೆ. ಅದೇ ರೀತಿ ಇನ್ನೂ ಹಲವಾರು ಬೇಡಿಕೆಗಳು ಅಂದ್ರೆ ಪಿಂಚಣಿ, ಈಗ ನಮ್ಮ ನಿವೃತ್ತಿ ಹೊಂದಿದಂತಹ ನೌಕರರಿಗೆ 5 ಲಕ್ಷ ಇಡುಗಂಟನ್ನು ಕೊಡಬೇಕು ಅಂತೇಳಿ ಅದು ಒಂದು ಬೇಡಿಕೆ ಸಹಿತ ಇದೆ. ಅದೇ ರೀತಿಯಾಗಿ ನಮ್ಮ ಸೇವಾ ಹಿರಿತನದ ಮೇಲೆ ಅಂದ್ರೆ ಸೇವೆಯನ್ನು ಪರಿಗಣಿಸಿ 15 ವರ್ಷ 12 ವರ್ಷ 20 ವರ್ಷ ಒಂದು ಸೇವೆ ಸಲ್ಲಿಸಿರ್ತಕ್ಕಂಥ ಎಲ್ಲಾ ನೌಕರರಿಗೆ ಸಹಿತ ಸೇವೆಯನ್ನು ಪರಿಗಣಿಸಿ ನಮ್ಮ ವೇತನವನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದೇನೆ. ಈಗ ನನ್ನ ಹೆಸರು ಮರಲಿಂಗಪ್ಪ ಮುತಾರಿ, ಗಜೇಂದ್ರ ತಾಲೂಕಾ ಗ್ರಾಮ ಪಂಚಾಯತ್ ನೌಕರರ ಅಧ್ಯಕ್ಷ. ನಾವು ಗಜೇಂದ್ರಗಡ ತಾಲೂಕು ಮುಷಿಗಿರಿ ಗ್ರಾಮ ಪಂಚಾಯತಿ ಎಣ್ಣೆಬಿಲ್ಕಡ್ರೆ ಕಾರ್ಯಕ್ರಮ ಹೆಸರು ಸಕ್ರಪ್ಪ ಬೆಳಕಲ್ ಅಂತೇಳಿ ನಮ್ಮ ಒಂದು ನೌಕರ ಸಂಘದ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ 1994ರಿಂದ ಗ್ರಾಮ ಪಂಚಾಯತಿಯನ್ನು ಹುಟ್ಟಾಕಿದಂತ ಸರ್ಕಾರ ಅಂದಿನಿಂದ ಇಂದಿನವರೆಗೂ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಸ್ವಲ್ಪ ಪೇಮೆಂಟ್ ಒಳಗೆ ದುಡಿಯುವಂತ ಸಿಬ್ಬಂದಿಗಳಾಗಿದ್ದಾರೆ. ಅವರಿಗೆ ಯಾವುದೇ ತರ ಅಂತ ಭದ್ರತೆ ಇಲ್ಲ. ಗ್ರಾಮ ಪಂಚಾಯತಿ ಒಳಗೆ ಪ್ರತಿಯೊಂದು ಸಿಬ್ಬಂದಿಗೆ ಭದ್ರತೆ ಒಂದು ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ. ಅದೇ ರೀತಿ ಇದೇನು ಕನಿಷ್ಠ ವೇತನ ಅಂತ ಜಾರಿ ಮಾಡಿದಾರಲ್ಲ ಅದು ಒಂದಕ್ಕೆ ನಾವು ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದ್ರೆ ಇಷ್ಟು ದಿನ ದುಡಿದಿರ್ತಕ್ಕಂಥ ಎಲ್ಲಾ ಸಿಬ್ಬಂದಿಗಳಿಗೂ ಹೆಚ್ಚಿನ ವೇತನವನ್ನು ಕೊಟ್ಟಿರ್ತಕ್ಕಂಥ ಸರ್ಕಾರಕ್ಕೆ ಧನ್ಯವಾದಗಳು. ಹಾಗೂ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಎಂ ಬಿ ನಾಡಗೌಡ ಸರ್ ಅವ್ರಿಗೂ ಧನ್ಯವಾದ ತಿಳಿಸ್ತೀವಿ. ಅದೇ ರೀತಿ ಈಗ 31/10/2016 ಪೂರ್ವದಲ್ಲಿ ದುಡಿದಿರ್ತಕ್ಕಂಥ ಎಲ್ಲಾ ಸಿಬ್ಬಂದಿಗಳು, ಕೆಲವಷ್ಟು ಸಿಬ್ಬಂದಿಗಳು ಸ್ವಚ್ಛವಾರು, ಹೊಳ್ಳಿ ವಾಟರ್ ಮ್ಯಾನು, ಸಿಪಾಯಿಗಳು, ಬಿಲ್ ಕಲೆಕ್ಟರ್ಗಳು ಹೆಚ್ಚಿನವಾಗಿರ್ತಕ್ಕಂಥದ್ದು ಅನುಮೋದನೆಗಳು ಬಾಕಿ ಉಳಿದಾವೆ. ಅದು ಜಿಲ್ಲಾ ಹಂತದೊಳಗೆ ಇರ್ತಕ್ಕಂಥ ಸಮಸ್ಯೆ. ಅದನ್ನ ಕೂಡಲೇ ನಮ್ಮ ರಾಜ್ಯಾಧ್ಯಕ್ಷರು ಕೆಲವಷ್ಟು ನಮ್ಮ ಸಂಘದ ಮುಖಾಂತರ ಅದನ್ನ ಬಗೆಹರಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಅದೇ ರೀತಿ ಸರ್ಕಾರಕ್ಕೂ ಮನವಿ ಮಾಡ್ಕೊಳ್ತೀನಿ. 31/10/2017 ಪೂರ್ವದಲ್ಲಿ ಇರ್ತಕ್ಕಂಥ ಎಲ್ಲಾ ಸಿಬ್ಬಂದಿಗಳದು ಏಕಕಾಲ ಅನುಮೋದನೆ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ. ಈ ಪ್ರಕಾರವಾಗಿ ತಮ್ಮಲ್ಲಿ ಧನ್ಯವಾದಗಳನ್ನು ತಿಳಿಸ್ತೇನೆ.